ಇವತ್ತು ನಾವು 4ನೇ ತರಗತಿಯ ಕಲಿ ಕನ್ನಡ ಭಾಗ 1ರ ಅಂಚಿ ತಿನ್ನೋಣ ಎನ್ನುವಂಥ ಪಾಠದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು. ಅಂದರೆ ಬಾಲು ಮತ್ತು ಸೇತು ಎಂಬಂಥ ಇಬ್ಬರು ಹುಡುಗರಿದ್ದರು. ಅವರು ಒಂದೇ ವಠಾರ ಮೀನ್ಸ್ ಒಂದೇ ಬಿಲ್ಡಿಂಗ್ನಲ್ಲಿ ಒಂದೇ ಮನೆಯಲ್ಲಿ ಹಿಂದೆ ಮುಂದೆ ಒಂದು ಮನೆಯಲ್ಲಿ ಏನು ಮಾಡ್ತಾಯಿದ್ರು, ವಾಸ ಮಾಡುತ್ತಿದ್ದರು. ಅಂದರೆ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿಕೊಂಡಂತೆ ಮಾವಿನ ಮರವಿತ್ತು. ಅಂತಂದರೆ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿಕೊಂಡಂತೆ ಏನು ಮಾಡ್ತು, ಒಂದು ಮಾವಿನ ಮರವಿತ್ತು. ಅದು ಮಾವಿನ ಹಣ್ಣಿನ ಕಾಲ. ಅಂದೇನಾಗಿತ್ತು, ಮಾವಿನ ಹಣ್ಣಿನ ಕಾಲವಾಗಿತ್ತು. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಅಂತಂದರೆ ನೀವು ನೋಡಿದ್ದೀರಾ, ಮಾವಿನ ಮರದಲ್ಲಿ ಕೆಂಪು ಹಳದಿ ಒಂದು ಸ್ವಲ್ಪ ಡಾರ್ಕ್ ಆ ಥರ ಏನು ಮಾಡುತ್ತೆ ಬಣ್ಣ ಬಂದಿರುತ್ತದೆ. ಅವುಗಳನ್ನು ನಾವು ಮಾವಿನ ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಸೇತುವೆಗೆ ಹಣ್ಣು ನೋಡಿ ಆಸೆ ಆಯಿತು. ಕಲ್ಲು ತೆಗೆದು ಒಗೆದ. ಒಂದು ಹಣ್ಣು ಪಕ್ಕದ ಹಿತ್ತಲಲ್ಲಿ ಬಿತ್ತು. ಬಾಲು ಏನು ಮಾಡ್ದ, ಓಡಿ ಬಂದು ಆ ಹಣ್ಣನ್ನು ತೆಗೆದುಕೊಂಡ. ಅಷ್ಟರಲ್ಲಿ ಸೇತು ಓಡಿ ಬಂದ. ಸೇತು ಅಂದರೆ ಇವಾಗ ನಾವು ನೋಡ್ತೀವಲ್ಲ, ಸಣ್ಣ ಮಕ್ಕಳಿದ್ದಾಗ ಯಾವ ರೀತಿ ಒಂದು ಆಟ ಆಡ್ಕೊಳ್ತ ಆ ಒಂದು ದಿನವನ್ನು ಕಳೆಯುತ್ತಿದ್ದರು ಎಂಬುದನ್ನು ನಾವು ಈ ಒಂದು ಪಾಠದ ಮೂಲಕ ನಾವು ನೋಡಬಹುದಾಗಿದೆ. ಸೇತು, ಬಾಲು ಕೊಡೋ, ಅದು ನನ್ನ ಹಣ್ಣು. ಅಂದರೆ ಏನು ಮಾಡ್ತಾನೆ ಬಾಲು ಸೇತುಗೆ, ಬಾಲು ಕೊಡೋ, ಅದು ನನ್ನ ಹಣ್ಣು. ಬಾಲು, ಅಲ್ಲ ನನ್ನದು. ಸೇತು, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಅಂದರೆ ಸೇತು ಏನು ಮಾಡ್ತಾನೆ, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಬಾಲು, ಯಾವ ಮರದ ಹಣ್ಣು ಇದು? ಸೇತು, ಯಾವುದೇನೋ ಮಾವಿನ ಮರದ್ದು. ಬಾಲು, ಮರ ಇರೋದು ಎಲ್ಲಿ ಹೇಳು? ಸೇತು, ದಾರಿ ಬದೀಲಿ. ಬಾಲು, ಹಣ್ಣು ಎಲ್ಲಿ ಬಿತ್ತು ಹೇಳು? ಸೇತು, ಅದು ನಿಮ್ಮ ಹಿತ್ತಲಲ್ಲಿ. ಅಂದರೆ ಏನು ಮಾಡ್ತಾರೆ, ಒಂದು ಹಣ್ಣಿಗೋಸ್ಕರ ಏನು ಮಾಡ್ತಾರೆ, ಬಾಲು ಸೇತು ಏನು ಮಾಡ್ತಾರೆ, ಅವರಿಬ್ಬರ ನಡುವೆ ಯಾವ ರೀತಿ ಸಂಭಾಷಣೆ ಆಗುತ್ತದೆ ಎಂಬುದನ್ನಾಗಿ ನಾವು ನೋಡ್ತಾ ಹೋದ್ವಿ. ಬಾಲು, ಹೌದು ತಾನೆ, ಅದಕ್ಕೆ ಇದು ನನ್ನ ಹಣ್ಣು ಕೊಡುವುದಿಲ್ಲ ಹೋಗೋ. ಸೇತು ಹೇಳ್ತಾನೆ, ನಾನು ಬೀಳಿಸಿದ ಹಣ್ಣು ಕೊಡ್ತೀಯೋ ಇಲ್ಲವೋ ಎಂಬುದನ್ನಾಗಿ ಅವರಿಬ್ಬರ ನಡುವೆ ಯಾವ ರೀತಿ ಸಂಭಾಷಣೆ ಆಯಿತು, ಜಗಳವಾಯಿತು. ಬಾಲು, ಕೊಡುವುದಿಲ್ಲ, ಏನು ಮಾಡ್ತೀಯಾ? ಸೇತುವಿಗೆ ವಿಪರೀತ ಸಿಟ್ಟು ಬಂತು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು, ಆಗಲಿಲ್ಲ. ಇಬ್ಬರು ಜಗಳವಾಡಿದರು. ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಜಗಳವನ್ನು ನೋಡುತ್ತಿದ್ದಂಥ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಅಂದರೆ ಇವರ ಒಂದು ಹಣ್ಣುಗಾಗಿ ಯಾವ ರೀತಿ ಸೇತು ಬಾಲು ಜಗಳವಾಡ್ತಿದ್ರು, ಅಲ್ಲಿ ಇದ್ದಂಥ ಒಬ್ಬ ಹಿರಿಯರು ಬಂದು ನೋಡಿದರು. ಹಿರಿಯರು, ಏಕೆ ಮಕ್ಕಳೇ ಜಗಳ ಅಂತ ಕ್ವಶನ್ ಮಾಡ್ತಾರೆ ಅವರು. ಸೇತು, ನಾನು ಬೀಳಿಸಿದ ಹಣ್ಣು. ಬಾಲು, ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು. ಅಂದರೆ ಸೇತು ಹೇಳ್ತಾನೆ ನಾನು ಬೀಳಿಸಿದ ಹಣ್ಣು ಅಂತ ಸೇತು ಹೇಳ್ತಾನೆ. ಆದರೆ ಬಾಲು ಏನು ಮಾಡ್ತಾನೆ, ಇದು ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು ಅಂತ ಹೇಳ್ತಾನೆ. ಹಿರಿಯರು, ಹಣ್ಣು ಎಲ್ಲಿದೆ ನೋಡುವ. ಅಂದರೆ ಇದು ಹಣ್ಣು ಎಲ್ಲೈತೆ ಅಂತ ನೋಡುವ ಅಂತ ಹೇಳ್ತಾರೆ, ನೋಡೋಣ ಅಂತ ಹೇಳ್ತಾರೆ. ಅದು ದಾರಿಯಲ್ಲಿ ಬಿದ್ದು ನಜ್ಜುಗುಜ್ಜಾಗಿತ್ತು. ಅಂದರೆ ಅದು ದಾರಿಯಲ್ಲಿ ಬಿದ್ದೇನಾಗಿತ್ತು, ಹಣ್ಣು ಕೆಳಗಡೆ ಬಿದ್ದಾಗ ಅದೆಲ್ಲ ಗಲೀಜಾಗಿತ್ತು, ಒಂಥರ ಓಪನ್ ಆಗಿತ್ತು. ಒಳಗೆ ಮಣ್ಣು ತುಂಬಿತ್ತು. ಅಂತಂದರೆ ಏನು ಮಾಡ್ತಾರೆ, ಅದು ಬಿದ್ದಿರೋದ್ರಿಂದ ಏನಾಗುತ್ತೆ, ಅದೆಲ್ಲ ಓಪನ್ ಆಗಿ ಏನಾಗಿರೋದ್ರಿಂದ ಅದರೊಳಗೆ ಮಣ್ಣು ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಹಿರಿಯರು. ಈ ಜಗಳವನ್ನು ನೋಡಿ ಹಿರಿಯರು, ಇದು ಹಣ್ಣು ತಿನ್ನೋಕೆ ಬರಲ್ಲ ಅಂತ ಹೇಳ್ತಾರೆ ಆ ಮಕ್ಕಳಿಗೆ, ಬಾಲು ಮತ್ತು ಸೇತುವಿಗೆ. ಹಿರಿಯರು, ನೋಡಿದ್ದೀರಾ ಮಕ್ಕಳೇ ಅಂತ ಕೇಳ್ತಾರೆ, ನೀವಿಬ್ಬರು ಶಾಲೆಗೆ ಹೋಗುವಂಥ ಹುಡುಗರು ಜಗಳ ಮಾಡಿ ಏನು ಲಾಭವಾಯಿತು ಅಂತಂದರೆ ಹಿರಿಯರು ಕೇಳ್ತಾರೆ, ನೀವು ಶಾಲೆಗೆ ಹೋಗುವ ಮಕ್ಕಳಲ್ಲ, ನೀವು ಜಗಳವಾಡಿ ನಿಮಗೇನು ಲಾಭವಾಯಿತು? ಆ ಹಣ್ಣು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತಲ್ಲವೇ? ಅಂದರೆ ನೀವಿಬ್ಬರು ಆ ಒಂದು ಹಣ್ಣನ್ನು ಹಂಚಿಕೊಂಡು ತಿಂದಿದ್ದರೆ ನಿಮಗಿಬ್ಬರಿಗೂ ಖುಷಿ ಆಗ್ತಿತ್ತಲ್ಲ ಅಂತ ಹಿರಿಯರು ಕೇಳ್ತಾರೆ. ಮಕ್ಕಳ ತಲೆ ತಗ್ಗಿಸಿದರು. ಅಂದರೆ ಸುಮ್ಮನೆ ನಿಂತ್ಕೊಂಡ್ರು, ಹಣ್ಣನ್ನೇ ನೋಡುತ್ತಾ ನಿಂತರು. ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅಂತಂದರೆ ಆ ಮಕ್ಕಳಿಗೆ ನಾವೇನು ಮಾಡಿದ್ದೀವಿ ಅನ್ನೋದು ಹಿರಿಯರು ಹೇಳಿದ ಮೇಲೆ ಅವ್ರಿಗೇನಾಯಿತು, ತಮ್ಮ ತಪ್ಪಿನ ಅರಿವಾಯಿತು ಅಂದರೆ ತಿಳಿಯಿತು.
ಹಿರಿಯರು, ಜಾಣ ಹುಡುಗರು ನೀವು, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವಂಥ ಮನಸ್ಸಿದೆ ಅಲ್ಲವೇ? ಅಂದರೆ ಹಿರಿಯರು ಏನು ಮಾಡ್ತಾರೆ, ನೀವಿಬ್ಬರು ಜಾಣ ಹುಡುಗರು ಅಂದರೆ ಬುದ್ಧಿವಂತ ಹುಡುಗರು, ನೀವು ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವಂಥ ಅಂದರೆ ನೀವು ಮಾಡಿದ ತಪ್ಪನ್ನು ನೀವು ತಿದ್ದುಕೊಳ್ಬೋದು, ಸರಿಪಡಿಸ್ಕೊಳ್ಬೋದು ಅಂತ ಮನಸ್ಸಿದೆ ಅಲ್ಲವೇ ಅಂತ ಕೇಳ್ತಾರೆ ಹಿರಿಯರು. ಮಕ್ಕಳು ಹೌದಜ್ಜ ಅಂತ ಹೇಳ್ತಾರೆ. ಹಿರಿಯರು ತನ್ನ ಕೈಯಲ್ಲಿದ್ದಂಥ ಬೆತ್ತ ಬಿಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಅದನ್ನು ಇಬ್ಬರಿಗೂ ಹಂಚಿ ಕೊಟ್ಟರು. ಮಕ್ಕಳು ಹಣ್ಣು ತಿಂದು ಜಗಳ ಮರೆತರು ಅಂದರೆ ಅವರು ಒಂದು ಕೈಯಲ್ಲಿ ಬೆತ್ತ ಮೀನ್ಸ್ ಕೋಲು, ಕೈಯಲ್ಲಿ ಕೋಲಿತ್ತಲ್ಲ, ಅವರು ಏನು ಮಾಡ್ತಾರೆ, ಆ ಬೆತ್ತದ ಸಹಾಯದಿಂದ ಇನ್ನೊಂದು ಹಣ್ಣನ್ನು ಬೀಳಿಸಿ ಇಬ್ಬರಿಗೂ ಹಂಚಿಕೊಟ್ಟರು. ಅವರು ಮಕ್ಕಳು ಜಗಳವನ್ನು ಮರೆತು ಖುಷಿಯಾದರು. ಈ ಒಂದು ಪಾಠ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.